ಶ್ರೀ ಮಲ್ಲಿಕಾರ್ಜುನ ಅಂದ್ರೆ ನೆನಪಾಗೋದು ಒಂದೇ, ಶ್ರೀಶೈಲದ ಮಲ್ಲಿಕಾರ್ಜುನ. ಹೌದು ಗೆಳೆಯರೆ, ಈ ದೇವಸ್ಥಾನ ಹುಟ್ಟಿಕೊಂಡಿರೋದು ಅಲ್ಲಿಂದಲೇ. ನಮಸ್ಕಾರ ಕರ್ನಾಟಕ. 900 ವರ್ಷಗಳ ಹಿಂದೆ ಜಯಸಿಂಹನಗರ್ ಅಂದರೆ ಈಗಿನ ಹುಮ್ನಾಬಾದ್ನಲ್ಲಿ ಮಾನಪ್ಪ ಅನ್ನೋ ಶ್ರೀಮಂತ ವ್ಯಾಪಾರಿ ಇದ್ದ. ಅವನಿಗೆ 5 ಜನ ಗಂಡು ಮಕ್ಕಳಿದ್ದರು. 5 ಜನ ಮಕ್ಕಳು ವ್ಯಾಪಾರ ಮಾಡ್ಬೇಕಂತೇಳಿ ನಿರ್ಧರಿಸಿ ಅಪ್ಪನ ಕಡೆ ಹೋಗ್ತಾರ. ಅವಾಗ ಅವರಪ್ಪ 400 ಎತ್ತ 100 ಆಳುಗಳನ್ನು ಕೊಟ್ಟ ವ್ಯಾಪಾರ ಮಾಡ್ರಿ ಅಂತ ಹೇಳ್ತಾನ. 5 ಮಕ್ಕಳು ವ್ಯಾಪಾರ ಮಾಡ್ಕೊಂತ ಊರ್ ಅಂದರೆ ನಂದಗಾಂವ್, ಸಿರಸಿ, ಬೀದರ್, ಜಹೀರಾಬಾದ್ ದಿಂದ ಶ್ರೀಶೈಲಂ ತಲುಪ್ತಾರ. ಶ್ರೀಶೈಲದಿಂದ ಮುಂದೆ ಇರುವ ಪಾತಾಳ ಗಂಗೆಯಲ್ಲಿ ವಿಶ್ರಾಂತಿ ಪಡೆದು ಪೂಜೆ ಪುರಸ್ಕಾರ ಮುಗಿಸಿ ಇನ್ನೇನು ಹೊರಡಬೇಕಂತೇಳಿ ಎತ್ತುಗಳ ಮೇಲೆ ಎಲ್ಲ ಸಾಮಾನುಗಳನ್ನ ಹೇರ್ತಾರ. ಒಂದು ಎತ್ತಿನ ಗಾಡಿ ಮಾತ್ರ ಸಮನಾಗಿ ಇರಂಗಿಲ್ಲ. ಅಲ್ಲೇ ಬಿದ್ದಿರುವ ಒಂದು ಕಲ್ಲನ್ನು ತಗೊಂಡ ಎತ್ತಿನ ಮ್ಯಾಗ ಹೇರ್ತಾರ. ಅವಾಗ ಗಾಡಿ ಸಮನಾಗಿ ಆಗುತ್ತದ. ಊರಿನ ಕಡೆ ಅಂತ ಹೊರಟವರು ಊರಿನ ಸಮೀಪದ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ವಿಶ್ರಾಂತಿ ಮಾಡ್ತಾರೆ. ವಿಶ್ರಾಂತಿ ಮಾಡುತ್ತಿರುವ ಹಿರಿಯ ಅಣ್ಣನ ಕನಸಿನಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನ ಬಂದು, ನೀನು ತಂದಿರುವುದು ಸಾಮಾನ್ಯವಾದ ಕಲ್ಲಲ್ಲ, ಇದು ನನ್ನ ಉಪಜ್ಯೋತಿರ್ಲಿಂಗ. ಭಕ್ತರ ಉದ್ಧಾರಕ್ಕಾಗಿ ನಾನು ಇಲ್ಲಿ ಬಂದಿರುವೆನು. ಇಲ್ಲೇ ನನ್ನ ಗುಡಿಯನ್ನು ಸ್ಥಾಪಿಸು ಎಂದು ಹೇಳುತ್ತಾನೆ. ಈ ವಿಷಯವನ್ನು ತಿಳಿದ ಮಾನಪ್ಪ ವ್ಯಾಪಾರಿ ಅದೇ ಜಾಗದಲ್ಲಿ ಗುಡಿಯನ್ನು ಕಟ್ಟಿಸುತ್ತಾನೆ. ಉಪಜ್ಯೋತಿರ್ಲಿಂಗ ಸ್ಥಾಪಿತ ಸ್ಥಳಕ್ಕೆ ಶ್ರೀಶೈಲದ ಮಹಾದ್ವಾರ ಎಂದು ಹೆಸರಿಡುತ್ತಾರೆ. ಅದೇ ಈಗಿನ ಮದರ್ಗಾಂವ್. ಶ್ರಾವಣ ಮಾಸದ ಸೋಮವಾರದಂದು ಮಲ್ಲಿಕಾರ್ಜುನನ ಕಾರ್ತಿಕೋತ್ಸವ ಆಚರಿಸುತ್ತಾರೆ. ಮುಂದೆ ಯಾವ ವಿಡಿಯೋ ಮಾಡ್ಬೇಕಂತೇಳಿ ಕಾಮೆಂಟ್ನ್ಯಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡೋದಂತೂ ಮರ್ಯಾಕ್ ಹೋಗ್ಬೇಡ್ರಿ.